ನಿನಗೆ ಇಂಜೆಕ್ಷನ್ ತೊಗೊಂಡ್ರೆ ನಿನಗೆ ಇಷ್ಟವಾಗಿರೋ ನೂಡಲ್ಸ್ ಮಾಡ್ಕೊಡ್ತೀನಿ. ನನಗೆ ನೂಡಲ್ಸ್ ಬೇಡ, ನಂಗೆ ಅಮ್ಮ ಬೇಕು. ಅಮ್ಮ ಬಂದಾಯ್ತಲ್ಲ ಬಂಗಾರಿ, ಈಗ ಹಠ ಮಾಡಬಾರ್ದು. ಈಗ ಇಂಜೆಕ್ಷನ್ ತಗೋ ಆಯ್ತಾ? ಇಲ್ಲ, ನಂಗೆ ಇಂಜೆಕ್ಷನ್ ಬೇಡ. ನೀನು ಇಂಜೆಕ್ಷನ್ ತಗೊಂಡಿಲ್ಲ ಅಂದ್ರೆ ಹೇಗೆ ಹುಷಾರಾಗ್ತೀಯಾ? ಹಾಗೆಲ್ಲ ಬೇಡ ಅನ್ಬಾರ್ದು ಕಂದ. ಇಲ್ಲಿ ಬಾ, ಇಲ್ಲಿ ನಾನೇ ಇಂಜೆಕ್ಷನ್ ಕೊಡ್ತೀನಿ. ನಂಗೆ ಬೇಡ. ಸಾನ್ವಿಗೆ ಯಾಕೆ ಇಂಜೆಕ್ಷನ್ ಕೊಡ್ತಿದ್ದೀರಾ? ಜ್ವರ ಏನು ಇಲ್ವಲ್ಲ ಇವಳಿಗೆ? ಸಾನ್ವಿ ಹೆಲ್ತ್ ಕಂಡೀಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ. ಅವಳು ವಾರಕ್ಕೊಂದ್ಸಲ ಇಂಜೆಕ್ಷನ್ ಕಂಪಲ್ಸರಿ ತಗೊಳ್ಳೇಬೇಕು, ಇಲ್ಲಾಂದರೆ ಅವಳು ತುಂಬ ವೀಕ್ ಆಗ್ತಾಳೆ. ಸಿರಿಂಜ್ ನೋಡಿದ್ರೆ ಸಾಕು ಭಯ ಪಡ್ತಾಳೆ. ಇಷ್ಟು ವರ್ಷ ಅವಳಿಗೆ ಇಂಜೆಕ್ಷನ್ ಕೊಡೋದೇ ದೊಡ್ಡ ಸಾಹಸ ಆಗಿದೆ. ಏನು ಮಾಡಲಿ, ಕೊಡೋಕೆ ಬಂದರೆ ಬೇಡ ಅಂತ ಹಠ ಮಾಡ್ತಾಳೆ. ಈ ಚಿಕ್ಕ ವಯಸ್ಸಲ್ಲಿ ಆಡ್ತಾ ನಗ್ನಗ್ತಾ ಖುಷಿಯಾಗಿರ್ಬೇಕಾಗಿರೋ ನನ್ನ ಮುದ್ದಾದ ಮಗಳ ಜೀವನದಲ್ಲಿ ಆ ದೇವರು ಈ ರೀತಿ ಮಾಡಿದ್ದಾನೆ. ದಿನೇ ದಿನೇ ಅವಳ ಹೆಲ್ತ್ ಕಂಡೀಷನ್ ಹಾಳಾಗ್ತಾ ಇದೆ. ಆದರೆ ಅವಳಿಗದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಬೇಕಾಗಿರೋದು ಬರೀ ಅಮ್ಮ ಅಮ್ಮ. ಸಾನ್ವಿ ಪುಟ್ಟ, ನೀನು ಯಾವುದಕ್ಕೂ ಭಯ ಪಡಬಾರ್ದು. ಇಲ್ಲ, ನಂಗೆ ಇಂಜೆಕ್ಷನ್ ಅಂದ್ರೆ ಮಾತ್ರ ಭಯ. ನಿಂಗೆ ಅಮ್ಮ ಬೇಕೋ ಬೇಡವೋ? ಬೇಕು. ನೀವ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ಬೇಕು. ಆಯ್ತು, ನನ್ಗೆಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ. ಆದರೆ ಅವಾಗ ಮಾತ್ರ ಆ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿರ್ತೀನಿ. ಅಮ್ಮ, ಅಂತದೇನ್ ಕೆಲಸ ಮಾಡ್ತಿದ್ದೀರಾ ನೀವು? ಅದು ಹಾಸ್ಪಿಟ್ಲಲ್ಲಿ ನನಗೆ ಕೆಲಸ ಇರುತ್ತೆ, ಅದಕ್ಕೆ ಆಗಾಗ ನಾನು ಅಲ್ಲಿಗೆ ಹೋಗ್ತಾನೆ ಇರಬೇಕು. ಯಾವ ಹಾಸ್ಪಿಟಲ್? ಎಲ್ಲಿರೋದು? ಅದು ತುಂಬ ದೂರ ಇದೆ. ನಮ್ನು ಅಲ್ಲಿ ಕಟ್ಕೊಂಡು ಹೋಗಿ, ನಮ್ ಜೊತೆ ಅಪ್ಪನೂ ಬರ್ತಾರೆ. ರಾಮಯ್ಯ ಅಂಕಲು ಬರ್ಲಿ ಅಲ್ವಾ ಪಪ್ಪ? ಓಕೆ. ಪುಟ್ಟ, ಎಲ್ಲರೂ ಅಲ್ಲಿರೋದಕ್ಕೆ ಪರ್ಮಿಷನ್ ಕೊಡಲ್ಲ. ಹೌದಾ? ಆದರೆ ನಿನ್ಗೋಸ್ಕರ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅಂತ ಕೇಳಿ ನೋಡ್ತೀನಿ, ಸರಿನಾ? ಸರಿ. ಯಾಕೆ? ಇಂಜೆಕ್ಷನ್ ಅಂದ್ರೆ ಎಲ್ಲರಿಗೂ ಭಯ ಅಲ್ವಾ? ಹೌದು. ಆದ್ರೆ ಅವ್ಳ ಡ್ಯಾಡಿ ಅವಳಿಗೆ ಗೊತ್ತಾಗ್ದಂಗೆ ಇಂಜೆಕ್ಷನ್ ಕೊಟ್ಬಿಡ್ತಿದ್ರು. ಅದಂಗೆ? ಅದು ಹೆಂಗೆ ಅಂತ ಹೇಳಿದ್ರೆ, ಅವಳ ಕ್ಲಿಪ್ ತುಂಬಾ ನೋಡಕ್ ಚೆನ್ನಾಗಿರ್ತಿತ್ತು, ಅವಳ ಇಯರಿಂಗ್ ನೋಡಕ್ ತುಂಬಾ ಚೆನ್ನಾಗಿರ್ತಿತ್ತು. ಹಾಗೆ ಅವಳು ನೋಡೋದಿಕ್ಕೆ ಸೇಮ್ ಟು ಸೇಮ್ ನಿನ್ ತರನೇ ಕ್ಯೂಟ್ ಆಗಿರ್ತಿದ್ಲು. ಹೀಗೆ ಅವ್ರಪ್ಪ ಅವಳಿಗೆ ಗೊತ್ತಾಗ್ದಂಗೆ ಯಾವಾಗ್ಲೂ ಇಂಜೆಕ್ಷನ್ ಕೊಟ್ಬಿಡ್ತಿದ್ರು. ಆಮೇಲೆ ನಿಮ್ ಫ್ರೆಂಡಿಗೆ ಏನಾಯ್ತು? ಆಮೇಲೆ ನಾನು ನನ್ನ ಫ್ರೆಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ತಿದ್ವಿ. ಯಾಕೆಂದ್ರೆ ಅವಳು ಇಂಜೆಕ್ಷನ್ ತಗೊಂಡಿದ್ಲಲ್ಲ, ಜ್ವರ ಎಲ್ಲ ಹೋಗ್ಬಿಟ್ಟಿತ್ತು. ಹಂಗಾದ್ರೆ ಇಂಜೆಕ್ಷನ್ ತಕೊಂಡ್ರೆ ಮಾತ್ರ ಆಟ ಆಡೋಕ್ಕಾಗೋದಾ? ಹೌದು. ಹಂಗಾರೆ ನನ್ಗೂ ಇಂಜೆಕ್ಷನ್ ಕೊಡಿ. ನಿಂಗೆ ಆಲ್ರೆಡಿ ಕೊಟ್ಟಾಯ್ತು. ತುಂಬಾ ನೋವಾಗ್ತಿದ್ಯಾ? ಇಲ್ಲ, ಇನ್ಮೇಲೆ ನೀವೇ ಇಂಜೆಕ್ಷನ್ ಕೊಡಿ, ನೋವೇ ಆಗಲ್ಲ. ನೀವು ಕೊಟ್ರೆ ಮಾತ್ರ ನಾನು ಇಂಜೆಕ್ಷನ್ ತಕೊಳ್ಳೋದು. ಸರಿ, ಆದ್ರೆ ನೀನು ಇನ್ಮೇಲೆ ಇಂಜೆಕ್ಷನ್ ತಗೊಳ್ಳುವಾಗ ಹೆದರ್ಕೋಬಾರ್ದು, ಸರಿನಾ? ಗುಡ್ ಗರ್ಲ್. ಏನಿವತ್ತು ಈ ತರ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ವಾಟ್ ಸ್ಪೆಷಲ್? ಇವತ್ತು ನನ್ನ ಆನಿವರ್ಸರಿ ಸೆಲೆಬ್ರೇಷನ್ ಇರಬೇಕು ಅಲ್ವಾ ಸುರೇಶ್? ಖಂಡಿತ ಇಲ್ಲ ಸರ್. ಇದ್ರೂ ಕೂಡ ನಾವ್ಯಾಕೆ ಈ ತರ ಎಲ್ಲ ಸೆಲೆಬ್ರೇಟ್ ಮಾಡ್ಬೇಕು? ಮತ್ತೆ ನೀವೇ ಅಲ್ವಾ ಮ್ಯಾಮ್ ಹೇಳಿರೋದು, ಖುಷಿಯಾದ ವಿಚಾರನ ಈ ತರನೇ ಸೆಲೆಬ್ರೇಟ್ ಮಾಡ್ಬೇಕಂತ. ಖುಷಿಯಾದ ವಿಚಾರಣ ಏನದು? ಚಿರಾಗ್ ಸರ್ ಡಿಸೈನ್ ಮಾಡಿ ಕಳಿಸಿರೋ ವೆಸ್ಟರ್ನ್ ಡ್ರೆಸ್ಗೆ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಚಿರಾಗ್. ಥ್ಯಾಂಕ್ ಯು. ಬರೀ ಹಿಂಗೆ ವಿಶ್ ಮಾಡಿದ್ರೆ ಸಾಕ? ಮತ್ತಿನ್ನೇನ್ ಮಾಡ್ಬೇಕು? ಬೇರೆ ಥರ ವಿಶ್ ಮಾಡ್ಬೇಕಪ್ಪ. ಬೇರೆ ತರನಾ? ಯಾವ ತರ? ಅದನ್ನು ನಾನು ಹೇಳ್ಬೇಕಾ? ನನಗೆ ಹಿಂಗೆ ಖುಷಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಬೇಕಪ್ಪ ಸ್ವಲ್ಪ.
ಚಿರು, ಇಷ್ಟು ದಿನ ದೀಪದ ಬೆಳಕಲ್ಲಿದ್ದೋನು ಈಗ ದಿಶಾ ನೆರಳಲ್ಲಿದೆಯಲ್ಲ, ಏನ್ ವಿಷಯ? ಮುಚ್ಚಿಕಪ್ಪ, ಯಾಕೋ ಬೆಳಕಿಗಿಂತ ನೆರಳೆ ಹಿತವಾಗಿದೆ ಅನಿಸ್ತಿದೆ. ಅಯ್ಯೋ, ಎಂತ ಒಳ್ಳೆ ಮಾತು ಹೇಳಿದೆ ಕಣೋ. ನೋಡು, ನಿನ್ ಮಾತು ಕೇಳಿ ನನಗೆ ಸುಕ್ಕಕ್ಕೆ ಫೋನ್ ಮಾಡಬೇಕು ಅಂತ ಆಸೆ ಆಯ್ತು. ಬಂದಿರು, ಮಾಡ್ಬಿಟ್ಟು ಬರ್ತೀನಿ. ಚಿರು, ವಾಟ್ ಇಸ್ ದಿಸ್? ಸರ್, ನಿಮ್ಮ ಡಿಸೈನ್ನ ಓಕೆ ಮಾಡಿರೋ ಕಂಪನಿಯವರು ಇಮಿಡಿಯೇಟ್ ಆಗಿ ಆ ಡಿಸೈನ್ನ ಲಾಂಚ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಹೌದಾ? ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಸೌಂದರ್ಯ, ಆಪರ್ಚುನಿಟೀಸ್ ಬಂದಾಗ ಯಾಕೆ ಏನು ಅಂತ ಕೇಳಬಾರ್ದು. ಅವಶ್ಯಕತೆ ಇರೋದು ನಮಗೆ. ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಬೇಕು ಅಂದ್ರೆ ಅದನ್ನ ಮಾಡ್ಕೊಡೋಣ. ಚಿಕ್ಕಪ್ಪ, ಯಾಕೆ ಚಪ್ಪಾಳೆ ಹೊಡೆದ್ರಿ? ನೀನ್ ಹೊಡಿತಾ ಇದೆಯಲ್ಲಪ್ಪ, ಅದಕ್ಕೆ ನಾನು ಹೊಡಿತಾ ಇದ್ದೀನಿ. ಭಾಳ ಸಂತೋಷ. ದಿಶಾ, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ದೀಪ ಅವರು ಅವಾಗವಾಗ ನಿಮ್ಮ ಥರನೇ ನನಗೆ ಇನ್ಸ್ಪೈರ್ ಆಗೋ ಥರ ಮಾತುಗಳು ಹೇಳ್ತಾ ಇದ್ರು. ನೀವು ಅವ್ರನ್ನ ಫಾಲೋ ಮಾಡ್ತಿದ್ದೀರೋ ಅಥವಾ ಅವ್ರ ಥರನೇ ನಡ್ಕೊಳ್ತಿದ್ದೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇತ್ತೀಚೆಗಂತೂ ಯು ಸೀಮ್ ಟು ಬಿ ಮೋರ್ ಇಂಟ್ರೆಸ್ಟಿಂಗ್.